ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಎಕ್ಸಾಮ್ಸ್ ಥೆರಪಿ ಅಂತ. ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಬೇಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ, PDO ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏಕೆಂದರೆ ಈ ಒಂದು ನಾನು ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಿರೋದು ಕೂಡ ಇದು KPSC ಅವರು ಕಂಡಕ್ಟ್ ಮಾಡಿರೋಂಥ ಕ್ವಶನ್ ಪೇಪರೇ. ಸೊ ಪ್ರೀವಿಯಸ್ ಇಯರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅದು ಕೇಳೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ. KPSC ಅವರು ಪದೇ ಪದೇ ರಿಪೀಟೆಡ್ ಕ್ವಶನ್ನ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಸರಿ ಹೊಂದದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದೂ ಸರಿಯಾಗಿಲ್ಲ ಒಂದು ಜೋಡಿ, ಅದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ರಾಕಿ ಪರ್ವತಗಳು ಉತ್ತರ ಅಮೆರಿಕಾ, ವೋಲ್ಗಾ ರಷ್ಯಾ, ಲಕ್ಷದ್ವೀಪ ಅರಬ್ಬಿ ಸಮುದ್ರ, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ ಒಂದು ಆಪ್ಷನ್ನು ತಪ್ಪಾಗಿದೆ, ಸರಿ ಹೊಂದಲ್ಲ ಅಂತ ನಾವು ನೋಡೋದಾದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅದು ಬಂದುಬಿಟ್ಟು ಅದು ಆಸ್ಟ್ರೇಲಿಯಾದಲ್ಲಿದೆ. ಸೊ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ಸರಿಯಾಗಲ್ಲ. ಅದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ರಾಕಿ ಪರ್ವತಗಳು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತೆ, ಅದು ಕರೆಕ್ಟು. ವೋಲ್ಗಾ ಬಂದುಬಿಟ್ಟು ರಷ್ಯಾ, ಅದು ಕರೆಕ್ಟು. ಲಕ್ಷದ್ವೀಪ ನಿಮಗೆ ಗೊತ್ತಿದೆ, ಅದು ಕೂಡ ಅರಬ್ಬಿ ಸಮುದ್ರದಲ್ಲಿ ಬರುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಬಂದುಬಿಟ್ಟು ಅದು ಆಸ್ಟ್ರೇಲಿಯಾ, ಇಲ್ಲಿ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ. ನೆಕ್ಸ್ಟ್ ಒನ್ನು, ಕೆಳಗಿನ ಯಾವ ರಾಜ್ಯಗಳು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಒಂದು ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಇಂಟರ್ನ್ಯಾಷನಲ್ ಗಡಿಯನ್ನು ಹೊಂದಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಯಾವುದು ಅಂತ ಅಂದರೆ ಮಿಜೋರಾಂ. ಈ ಒಂದು ಮಿಜೋರಾಂ ಬಂದುಬಿಟ್ಟು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದ ರಾಜ್ಯವಾಗಿದೆ. ಯಾವುದು ಅಂತ ಅಂದರೆ ಮಿಜೋರಾಂ. ನೆಕ್ಸ್ಟ್ ಒನ್ನು, ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಶಾಖೆ ಮತ್ತು ಅಧ್ಯಯನ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪವನ ವಿಜ್ಞಾನ, ಜನಸಂಖ್ಯಾಶಾಸ್ತ್ರ, ಸಮಾಜಶಾಸ್ತ್ರ, ಮೃತ್ತಿಕಾ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಧ್ಯಯನ ಕ್ಷೇತ್ರ ಯಾವ್ಯಾವ ಅಧ್ಯಯನ ಏನೇನು ಶಾಖೆಯಲ್ಲಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜನಸಂಖ್ಯೆ, ಮಣ್ಣು, ಹವಾಮಾನ, ಸಮಾಜ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಯಾವುದ್ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡೋಣ. ಪವನ ವಿಜ್ಞಾನ ಬಂದ್ಬಿಟ್ಟು ಹವಾಮಾನ ಈ ಒಂದು ಅಧ್ಯಯನ ಕ್ಷೇತ್ರವನ್ನು ಮಾಡುತ್ತೆ. ಪವನ ವಿಜ್ಞಾನ ಬಂದ್ಬಿಟ್ಟು ಹವಾಮಾನದ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ಜನಸಂಖ್ಯೆ ಶಾಸ್ತ್ರ ಬಂದ್ಬಿಟ್ಟು ಜನಸಂಖ್ಯೆ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ಸಮಾಜಶಾಸ್ತ್ರ ಬಂದ್ಬಿಟ್ಟು ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ಮೃತ್ತಿಕಾ ವಿಜ್ಞಾನ ಬಂದ್ಬಿಟ್ಟು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಪವನ ವಿಜ್ಞಾನ ಹವಾಮಾನ. ನೆಕ್ಸ್ಟು ಜನಸಂಖ್ಯೆ ಶಾಸ್ತ್ರ ಜನಸಂಖ್ಯೆ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರ ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್ ಮೃತ್ತಿಕಾ ವಿಜ್ಞಾನ ಅಂತ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೊ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವೊಂದ್ಸಲ. ನೆಕ್ಸ್ಟ್ ಒನ್ನು, ಈ ಕೆಳಗಿನವುಗಳಲ್ಲಿ ಯಾವುದು ಒಳಗ್ರಹಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಸೂರ್ಯ ಮತ್ತು ಕ್ಷುದ್ರ ಗ್ರಹಗಳ ಬೆಲ್ಟಿನ ಅಂದರೆ ಸುತ್ತುಪಟ್ಟಿಯ ನಡುವಣ ಗ್ರಹಗಳಾಗುತ್ತೆ. ಆಪ್ಷನ್ 2 ಇಸ್ ರೈಟು. ನಾನು ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ, ವೆರಿ ಇಂಪಾರ್ಟೆಂಟು. ಇಲ್ಲಿರೋ ಕ್ವಶನ್ಗಳೆಲ್ಲ ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಈ ಒಂದು ಕ್ವಶನ್ ಪೇಪರ್ನ ತುಂಬಾ ಯೂಸ್ಫುಲ್ ಆಗುತ್ತೆ PDO ಎಕ್ಸಾಮ್ಸ್ಗೆ. ಇದಕ್ಕೆ ರೈಟ್ ಆಗಿರೋ ಆನ್ಸರು ಆಪ್ಷನ್ 2, ಸೂರ್ಯ ಮತ್ತು ಕ್ಷುದ್ರ ಗ್ರಹಗಳ ಬೆಲ್ಟಿನ ನಡುವಣ ಗ್ರಹಗಳು ಒಳಗ್ರಹಗಳನ್ನು ಪ್ರತಿನಿಧಿಸುತ್ತದೆ. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಇದು ಮತ್ತೆ ಎಷ್ಟೊಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಲೇಖಕರು ಕೇಳಿದ್ದಾರೆ, ಪಟ್ಟಿ 2ನಲ್ಲಿ ಕೃತಿಗಳು ಕೇಳಿದ್ದಾರೆ. ಇಲ್ಲಿ ಲೇಖಕರು ಯಾರು, ಅವ್ರು ಬರೆದಿರೋ ಕೃತಿಗಳು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಪಾಣಿನಿ, ಬಿಲ್ಹಣ, ಕಲ್ಲಣ, ಬಾಣಭಟ್ಟ ಅಂತ ಕೊಟ್ಟಿದ್ದಾರೆ ಲೇಖಕರ ನೇಮು. ಇಲ್ಲಿ ಅವರು ಬರೆದಿರೋಂಥ ಕೃತಿಗಳನ್ನ ಕೊಟ್ಟಿದ್ದಾರೆ. ವಿಕ್ರಮಾಂಕ ದೇವಚರಿತ, ಅಷ್ಟಾಧ್ಯಾಯಿ, ಹರ್ಷಚರಿತ, ರಾಜತರಂಗಿಣಿ ಅಂತ ಕೊಟ್ಟಿದ್ದಾರೆ. ನಾವು ಮ್ಯಾಚ್ ಮಾಡೋಣ. ಇಲ್ಲಿ ನೋಡಿ, ಪಾಣಿನಿ ಬರೆದಿರೋ ಅಂಥ ಕೃತಿ ಯಾವುದು ಅಂತ ಅಂದರೆ ಅಷ್ಟಾಧ್ಯಾಯಿ ಆಗುತ್ತೆ. ಪಾಣಿನಿ ಬರೆದಿರೋದು ಅಷ್ಟಾಧ್ಯಾಯಿ. ಬಿಲ್ಹಣ ಬರೆದಿರೋದು ಯಾವುದು ಅಂತ ಅಂದರೆ ವಿಕ್ರಮಾಂಕ ದೇವಚರಿತ ಆಗುತ್ತೆ. ನೆಕ್ಸ್ಟು ಕಲ್ಹಣ ಬರೆದಿರೋ ಅಂಥ ಕೃತಿ ಯಾವುದು ಅಂತ ಅಂದರೆ ರಾಜ ತರಂಗಿಣಿ ಆಗುತ್ತೆ. ಕಲ್ಲಹಣ ಅವ್ರದ್ದು ರಾಜತರಂಗಿಣಿ. ಬಾಣಭಟ್ಟ ಬರೆದಿರೋ ಅಂಥ ಕೃತಿ ಹರ್ಷಚರಿತ. ವೆರಿ ಇಂಪಾರ್ಟೆಂಟು. ಈ ಒಂದು ಕವಿಗಳನ್ನ ಏನೇನು ಕೃತಿಗಳು ಬರೆದಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟು, ಹಿಸ್ಟ್ರಿ ರಿಲೇಟೆಡು. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡಿ, ವಿಶಿಷ್ಟ ಅದ್ವೈತ
ತತ್ವಜ್ಞಾನವು ಇವರಿಂದ ಪ್ರತಿಪಾದಿಸಲ್ಪಟ್ಟಿತು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವಿಶಿಷ್ಟ ಅದ್ವೈತ ತತ್ವಜ್ಞಾನ ಯಾರಿಂದ ಪ್ರತಿಪಾದಿಸಲ್ಪಟ್ಟಿತು ಅಂತ ಅಂದರೆ ರಾಮಾನುಜಾಚಾರ್ಯರು ಆಗ್ತಾರೆ. ಆಪ್ಷನ್ 3 ಈಸ್ ಕರೆಕ್ಟು, ರಾಮಾನುಜಾಚಾರ್ಯರು. ಇವರು 4 ಜನರದು ಯಾರ್ದಾದ್ರೂ ಕೇಳ್ಬೋದು, ನಾವೆಲ್ಲರದು ನೋಡ್ಕೋಬೇಕಾಗುತ್ತೆ. ಶಂಕರಾಚಾರ್ಯರದು ಸಿದ್ಧಾಂತ ಯಾವುದು ಅಂತ ಅಂದರೆ ಅದ್ವೈತ ಆಗುತ್ತೆ. ಬಸವೇಶ್ವರರದು ಬಂದ್ಬಿಟ್ಟು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಆಗುತ್ತೆ. ನೆಕ್ಸ್ಟು ಮಧ್ವಾಚಾರ್ಯರದು ಬಂದ್ಬಿಟ್ಟು ಅವ್ರದ್ದು ದ್ವೈತ ಸಿದ್ಧಾಂತ ಆಗುತ್ತೆ. ವೆರಿ ಇಂಪಾರ್ಟೆಂಟು, 4 ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಕೇಳಿರೋ ಕ್ವಶನ್ಗೆ ಆನ್ಸರು ರಾಮಾನುಜಾಚಾರ್ಯರು. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಕ್ವಶನ್ನು. ಈ ಒಂದು KPSC ರಿಲೇಟೆಡ್ ಅವರು ಸೆಂಟೆನ್ಸ್ ರೂಪದಲ್ಲಿ ಕೊಡ್ತಾರೆ, ಇಲ್ಲ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲ ಅಂದರೆ ಎಲ್ಲದೂ ಆಪ್ಷನ್ ಕೊಟ್ಟು ಯಾವುದು ಸರಿಯಾಗಿಲ್ಲ ಯಾವುದು ಸರಿಯಾಗಿದೆ ಅಂತ ಕೊಡೋದು ಜಾಸ್ತಿ. ಸೊ ನೋಡ್ಕೋಬೇಕು ನಾವೆಲ್ಲದನ್ನು. ಇಲ್ಲಿ ಕ್ವಶನ್ ಕೇಳಿರೋದು ದೇವಾಲಯ ಮತ್ತು ನಗರ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಒಂದು ಆಪ್ಷನ್ನು ಸರಿಯಾಗಿಲ್ಲ ಅಂತ, ಹೊಂದಾಣಿಕೆ ಆಗಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ದೇವಾಲಯದಲ್ಲಿ ಕೃಷ್ಣ, ಶ್ರೀ ಕೃಷ್ಣ, ಮೀನಾಕ್ಷಿ ಟೆಂಪಲ್, ಕೇಶವ, ಜಗನ್ನಾಥ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಧುರೈ, ಹಳೆಬೀಡು, ಪೂರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಒಂದು ಜೋಡಿ ಸರಿಯಾಗಿಲ್ಲ ಅಂತ ನಾವು ನೋಡೋದಾದರೆ ಶ್ರೀಕೃಷ್ಣ ಬಂದ್ಬಿಟ್ಟು ಮಥುರಾದಲ್ಲಿ ಅದು ಕರೆಕ್ಟ್ ಆಗಿದೆ. ಮೀನಾಕ್ಷಿ, ಮಧುರೈ ಮೀನಾಕ್ಷಿ ಅದು ಕೂಡ ಕರೆಕ್ಟ್ ಆಗಿದೆ. ಚೆನ್ನಕೇಶವ ಸ್ವಾಮಿ ದೇವಾಲಯ ಬಂದ್ಬಿಟ್ಟು ಬೇಲೂರಲ್ಲಿ ಬರುತ್ತೆ, ಅದು ಹಳೆಬೀಡು ಆಗಿದೆ. ಸೊ ಇದು ರಾಂಗ್ ಆಗುತ್ತೆ. ಜಗನ್ನಾಥ ಬಂದ್ಬಿಟ್ಟು ಪೂರಿ ಜಗನ್ನಾಥ, ಅದು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಅಂದರೆ ಚೆನ್ನಕೇಶವ ದೇವ ಬಂದ್ಬಿಟ್ಟು ನಮ್ಮ ಹಾಸನದ ಬೇಲೂರಿನಲ್ಲಿ ಬರುತ್ತೆ, ಇಲ್ಲಿ ಹಳೆಬೀಡು ಆಗಿದೆ. ಸೊ ಹಂಗಾಗಿ ಇದನ್ನು ನಾವು ಐಡೆಂಟಿಫೈ ಮಾಡಿ ಟಿಕ್ ಹಾಕಬೇಕಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರು ಚೆನ್ನಕೇಶವ, ಇದು ಬೇಲೂರು ಆಗಬೇಕು, ಹಳೆಬೀಡು ಆಗಿದೆ. ನೋಡಿ, ಈ ಕೆಳಗಿನ ಯಾವ ಯುದ್ಧಗಳು ಅಕ್ಬರನೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ 4 ಯುದ್ಧಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಯುದ್ಧಗಳು ಅಕ್ಬರನೊಂದಿಗೆ ಸಂಬಂಧಿಸಿಲ್ಲ, ಅಕ್ಬರನಿಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ಐಡೆಂಟಿಫೈ ಮಾಡೋದಾದರೆ 2ನೇ ಪಾಣಿಪತ್ ಕದನ, ರಣತಂಬೂರು ಯುದ್ಧ, ಹಳದಿ ಘಾಟಿ ಯುದ್ಧ, ಇವು 3 ಕೂಡ ಅಕ್ಬರನಿಗೆ ಸಂಬಂಧ ಹೊಂದಿಲ್ಲ. ಸೊ 1ನೇ ಪಾಣಿಪತ್ ಕದನ ಬಂದ್ಬಿಟ್ಟು ಇದು ಅಕ್ಬರನೊಂದಿಗೆ ಸಂಬಂಧ ಹೊಂದಿದೆ. ಸೊ ಅದಕ್ಕೆ ರೈಟ್ ಆನ್ಸರು. ಇಲ್ಲಿ ಕೇಳಿರೋದು ಏನು ಕ್ವಶನ್ ಅಂತ ಅಂದರೆ ಸಂಬಂಧ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಬಿ, ಸಿ ಮತ್ತು ಡಿ ಆಗುತ್ತೆ. ಆಪ್ಷನ್ 3 ಕರೆಕ್ಟು. ಬಿ, ಸಿ, ಡಿ ಅಂತ ಎಲ್ಲಿ ಆಪ್ಷನ್ ಇರುತ್ತೆ ಅದು ಕರೆಕ್ಟು. 1ನೇ ಪಾಣಿಪತ್ ಕದನ ಅಕ್ಬರನೊಂದಿಗೆ ಸಂಬಂಧ ಹೊಂದಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಬಿ, ಸಿ ಮತ್ತು ಡಿ. ಶಿವಾಜಿಯ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದವರು ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿವಾಜಿಯ ಕುರಿತ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ಯಾರು ನೋಡ್ಕೋತಿದ್ರು ಅಂತ ಅಂದರೆ ಸುಮಂತ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಸುಮಂತ. ನೆಕ್ಸ್ಟ್ 1976ರ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಪ್ರಸ್ತಾವನೆಗೆ ಈ ಮಾತುಗಳನ್ನು ಸೇರಿಸಿತು ಅಂತ ಕೊಟ್ಟಿದ್ದಾರೆ. ಪ್ರಸ್ತಾವನೆಗೆ ಯಾವ ಮಾತುಗಳನ್ನು 1976ರ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿತ್ತು ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರು ಸಮಾಜವಾದಿ ಮತ್ತು ಜಾತ್ಯತೀತ ಆಗುತ್ತೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ರೆ ಐಕ್ಯತೆಯೂ ಕೂಡ ಆಗೋದು. ಇದರಲ್ಲಿ ಸ್ವತಂತ್ರ ಮತ್ತು ಸ್ವಾಯತ್ತ ಆಗಲ್ಲ, ಫೆಡರಲ್ ಮತ್ತು ಪಾರ್ಲಿಮೆಂಟರಿ ಅದು ಸಹ ಆಗಲ್ಲ, ದ್ವಿಸದನ ಮತ್ತು ಏಕೀಕೃತ ಅದು ಕೂಡ ಆಗಲ್ಲ. ಪ್ರಸ್ತಾವನೆಗೆ ಸೇರಿಸಿದಂಥ ಮಾತುಗಳು ಯಾವುದು ಅಂತ ಅಂದರೆ ಸಮಾಜವಾದಿ ಮತ್ತು ಜಾತ್ಯತೀತ. ಇನ್ನೊಂದು ಕೇಳಿದರೆ ಐಕ್ಯತೆ ಅಂತ ಆಗುತ್ತೆ. ಸೊ ರೈಟ್ ಆನ್ಸರು ಆಪ್ಷನ್ 3. ನೆಕ್ಸ್ಟ್ ಲೋಕಸಭೆಯ ಕೋರಂ ನಿರ್ದಿಷ್ಟ ಅಗತ್ಯ ಸಂಖ್ಯೆ ಎಂದರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರೀವಿಯಸ್ಸು HK ರಿಲೇಟೆಡು PDO ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡಿದ್ದಾರೆ ಆಲ್ಮೋಸ್ಟು ಸೆಂಟೆನ್ಸ್ ರೂಪದಲ್ಲಿ ಕೇಳಿದ್ದಾರೆ. ಅದರಲ್ಲೂ ಕೂಡ ಎಲ್ಲಾದರೂ ಒಂದು ಸೆಂಟೆನ್ಸು ಗೊತ್ತಾದರೆ ಇನ್ನೊಂದು ಸೆಂಟೆನ್ಸು ನಮಗೆ ಗೊತ್ತಿರಲ್ಲ, ಆ ಥರ ಎಲ್ಲ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟು. ನಾವು ಎಷ್ಟು ಡಿಫಿಕಲ್ಟಾಗಿ ಫಸ್ಟಿಂದ ಓದಿರ್ತಾರೆ ಅವರಿಗೆಲ್ಲ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಲೋಕಸಭೆಯ ಕೋರಂ ನಿರ್ದಿಷ್ಟ ಅಗತ್ಯ ಸಂಖ್ಯೆ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಗಳನ್ನ ನೋಡೋಣ. ಲೋಕಸಭೆಯ ಕೋರಂ ಎಷ್ಟಿರಬೇಕು, ಯಾವ ಥರ ಇರಬೇಕು ಅಂತ ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ, ನೋಡೋಣ. ಅದರ ಸಭೆಯು ನಡೆಯಲು ಅವಶ್ಯವಾಗಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆ, ನೆಕ್ಸ್ಟು ಹಾಜರಿರಬೇಕಾದ ಸದಸ್ಯರ ಗರಿಷ್ಠ ಸಂಖ್ಯೆ, ಹಾಜರಿರಬೇಕಾದ ಸದಸ್ಯರ ಸರಾಸರಿ ಸಂಖ್ಯೆ, ನೆಕ್ಸ್ಟು ಮಸೂದೆಗಳನ್ನು ಮತ್ತು ಟರಾವನ್ನು ಹೊರಡಿಸಲು ಅದರ ಪೂರ್ಣ ಸದಸ್ಯರ ಹಾಜರಾತಿ ಇರಬೇಕಾ ಅಂತ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಲೋಕಸಭೆಯ ಕೋರಂ ಬಂದ್ಬಿಟ್ಟು ಹಾಜರಿರಬೇಕಾದ ಸದಸ್ಯರ ಗರಿಷ್ಠ ಸಂಖ್ಯೆಯಷ್ಟು ಜನ ಇರಬೇಕು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಗರಿಷ್ಠ ಸಂಖ್ಯೆ ಅಲ್ಲ, ಸರಾಸರಿ ಸಂಖ್ಯೆನೂ ಅಲ್ಲ, ನೆಕ್ಸ್ಟ್ ಪೂರ್ಣ ಸದಸ್ಯರ ಸಂಖ್ಯೆನೂ ಸಹ ಅಲ್ಲ. ಲೋಕಸಭೆಯ ಕೋರಂ ಬಂದ್ಬಿಟ್ಟು ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಯಷ್ಟು ಜನ ಇರಬೇಕು ಅಂತ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್.
ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯಗಳು ತಮ್ಮ ರಾಜ್ಯ ಶಾಸಕಾಂಗದಲ್ಲಿ ಕಾಲಮು 168 ದ್ವಿಸದನಗಳನ್ನು ಹೊಂದಿವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ದ್ವಿಸದನಗಳು ಅಂತ ಅಂದರೆ ಆ ಒಂದು ರಾಜ್ಯದಲ್ಲಿನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇವೆರಡು ಸದನಗಳನ್ನು ಹೊಂದಿರುವ ರಾಜ್ಯಗಳು ಯಾವುದು ಅಂತ ನಾವು ಇಲ್ಲಿ ನೋಡೋದಾದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿಹಾರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಮೂರು ರಾಜ್ಯಗಳು ದ್ವಿಸದನಗಳನ್ನು ಹೊಂದಿವೆ. ಸೊ ಇದಕ್ಕೆ ರೈಟ್ ಆನ್ಸರ್ 2 ಆಗುತ್ತೆ. ನಾನೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಟಿ ಕುಂಭ್ ಅಂತ ಬರ್ದಿದ್ದೀನಿ. ಟಿ ಅಂದರೆ ತೆಲಂಗಾಣ, ಕೆ ಅಂದರೆ ಕರ್ನಾಟಕ, ಯು ಅಂತ ಅಂದರೆ ಉತ್ತರ ಪ್ರದೇಶ, ಎಂ ಅಂತ ಅಂದರೆ ಮಹಾರಾಷ್ಟ್ರ, ಬಿ ಅಂದರೆ ಬಿಹಾರ. ಈ ಇಷ್ಟು ರಾಜ್ಯಗಳು ಏನು ಬರ್ದಿದ್ದೀನಿ ಈ ರಾಜ್ಯಗಳಲ್ಲಿ ದ್ವಿಸದನ ಸಭೆ ಇದೆ. ಸೊ ಹಂಗಾಗಿ ಇದು ಟ್ರಿಕ್ ಒಂದು ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಳಿ. ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟು. ಟಿ ಕುಂಭ್ ಅಂತ ಅಂದರೆ ಇಷ್ಟು ರಾಜ್ಯಗಳು ಏನು ಹೇಳಿದೆ ನಾನು, ಈ ರಾಜ್ಯಗಳಲ್ಲಿ ಸದನಗಳನ್ನು ಹೊಂದಿದೆ. ಯಾವ ರಾಜ್ಯಗಳು ಅಂತ ನಾನು ಇಲ್ಲಿ ಹೇಳಿದ್ದೀನಿ, ಸೊ ನೋಡ್ಕೊಳ್ಳಿ. ಮೊದಲ ಯಶಸ್ವಿ ಕ್ಲೋನ್ಡ್ ಅಬೀಜ ಸಂತಾನ ಸಸ್ತನಿ ಡಾಲಿಯು ಒಂದು ಏನು ಅಂತ ಕೊಟ್ಟಿದ್ದಾರೆ. ಕೋತಿನ, ಗಿಬ್ಬನ್ನ, ನೆಕ್ಸ್ಟ್ ಕುರಿನ, ಮೊಲನ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಗಳಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅದೊಂದು ಕುರಿ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಕುರಿ. ನೆಕ್ಸ್ಟ್ ಒನ್ನು, ಹಸಿರು ಮನೆ ಪರಿಣಾಮಕ್ಕೆ ಮುಖ್ಯ ಕಾರಣವೆನಿಸುವ ಅನಿಲಗಳ ಜೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಹಸಿರು ಮನೆ ಪರಿಣಾಮ ಬರುತ್ತಲ್ಲ, ಸೊ ಆ ಒಂದು ಪರಿಣಾಮಕ್ಕೆ ಏನು ಕಾರಣ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟು ಅಂತ ಇಲ್ಲಿ ನಾವು ಐಡೆಂಟಿಫೈ ಮಾಡೋದಾದರೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಓಝೋನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಾನಾಕ್ಸೈಡ್, CF6 ಮತ್ತು SO2 ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಸಿರು ಮನೆ ಪರಿಣಾಮಕ್ಕೆ ಏನು ಮುಖ್ಯ ಕಾರಣ ಅಂತ ಅಂದರೆ ಆಪ್ಷನ್ 1 ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಮುಖ್ಯ ಕಾರಣ ಆಗುತ್ತೆ. ಆಪ್ಷನ್ 1 ಇಟ್ಸ್ ಕರೆಕ್ಟು. ನೆಕ್ಸ್ಟ್ ಒನ್ ನೋಡಿ, ಹುಲಿ ಯೋಜನೆ ಜಾರಿಯಾದದ್ದು ಯಾವ ವರ್ಷದಲ್ಲಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಹುಲಿ ಯೋಜನೆ, ಆನೆ ಯೋಜನೆ ಈ ಥರ ಯೋಜನೆಗಳು ಇರ್ತವೆ. ಅದರಲ್ಲಿ ಯಾವುದು ಒಂದು ಇಂಪಾರ್ಟೆಂಟ್ ಅಂತಂದರೆ ಮೇಯ್ನಾಗಿ ಹುಲಿ ಯೋಜನೆನ ಕೇಳ್ತಾನೆ ಇರ್ತಾರೆ. ಸೊ ಈ ಯೋಜನೆ ಯಾವಾಗ ಜಾರಿಯಾದದ್ದು ಅಂತ ಅಂದರೆ 1973ರಲ್ಲಿ. ಆಪ್ಷನ್ 1 ಇಸ್ ರೈಟು, 1973. ನೆಕ್ಸ್ಟ್ ಒನ್ನು, ಕರ್ನಾಟಕದಲ್ಲಿನ ಅತಿ ದೊಡ್ಡ ವನ್ಯಜೀವಿ ಅಭಯಧಾಮವು ಯಾವುದು ಅಂತ ಕೊಟ್ಟಿದ್ದಾರೆ. ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ ಇಲ್ಲಿ ಕೇಳಿರೋದು. ಇಲ್ಲಿ ಕಾವೇರಿ ವನ್ಯಜೀವಿ ಅಭಯಧಾಮ ಆಗುತ್ತೆ. BRT ಅಂತ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಆಗುತ್ತೆ ವನ್ಯಜೀವಿ ಅಭಯಧಾಮ. ಮಂಡಗದ್ದೆ ಇದು ಶಿವಮೊಗ್ಗದಲ್ಲಿದೆ. ಶರಾವತಿ ವನ್ಯಜೀವಿ ಅಭಯಧಾಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರು ಕರ್ನಾಟಕದಲ್ಲಿನ ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ ಯಾವುದು ಅಂತ ಅಂದರೆ ಕಾವೇರಿ ವನ್ಯಜೀವಿ ಅಭಯಧಾಮ. ಓಝೋನ್ ಪದರದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಶಿಷ್ಟಾಚಾರ ನಿಯಮವು ಯಾವುದು ಅಂತ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಓದ್ಕೊಂಡಿದ್ದೀರಾ. ಓಝೋನ್ ಪದರದ ರಕ್ಷಣೆಗಾಗಿ ಯಾವ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ರೈಟ್ ಆನ್ಸರು ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟು, ಮಾಂಟ್ರಿಯಲ್ ಪ್ರೋಟೋಕಾಲ್. ನೆಕ್ಸ್ಟ್ ಒನ್ನು, ಈ ಕೆಳಗಿನವುಗಳ ಪೈಕಿ ಕರ್ನಾಟಕದ ಅತಿ ಎತ್ತರದ ನೀರಿನ ಜಲಪಾತ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಅತಿ ಎತ್ತರದ ನೀರಿನ ಜಲಪಾತ ಯಾವುದು ಅಂತ ಕೊಟ್ಟಿರೋದೆ. ಇದರ ಆಪ್ಷನ್ಗಳಲ್ಲಿ ಜೋಗ್ ಜಲಪಾತ, ಕುಂಚಿಕಲ್ ಜಲಪಾತ, ನೆಕ್ಸ್ಟು ಇರುಪು ಜಲಪಾತ, ಕಲ್ಹತಿ ಜಲಪಾತ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಅತಿ ಎತ್ತರದ ನೀರಿನ ಜಲಪಾತ ಯಾವುದು ಅಂತ ಅಂದರೆ ಕುಂಚಿಕಲ್ ಜಲಪಾತ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಕುಂಚಿಕಲ್ ಜಲಪಾತ. ಸಂವಿಧಾನದಲ್ಲಿನ ಪರಿಸರಾತ್ಮಕ ರಕ್ಷಣೆಯ ಉಪಬಂಧಗಳನ್ನು ಇದರಡಿ ಮಾಡಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಪರಿಸರ ರಿಲೇಟೆಡ್ ಒಂದು ವಿಧಿಗಳು ಯಾವುದು ಅಂತ ಅಂದರೆ ಸೊ ಆಪ್ಷನ್ 3 48A ಮತ್ತು ಕಾಲಮ್ 51 AG ಇವೆರಡು ಒಂದು ವಿಧಿಗಳಲ್ಲಿ ಉಪಬಂಧಗಳಲ್ಲಿ ನಾವು ಪರಿಸರ ಸಂರಕ್ಷಣೆಗಳನ್ನು ಹೇಗೆ ಮಾಡ್ಬೋದು ಅಂತ ಈ ಒಂದು ಸಂವಿಧಾನದ ಈ ಒಂದು ವಿಧಿಗಳಲ್ಲಿ ವಿವರಿಸಲಾಗಿದೆ. ಸೊ ಆಪ್ಷನ್ 3 ಇಸ್ ರೈಟು, 48A ಮತ್ತು ಕಾಲಮ್ 51 AG. ನೆಕ್ಸ್ಟ್ ಒನ್ನು, ಕರ್ನಾಟಕದ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಅರಣ್ಯ ಕಿಚ್ಚಿಗೆ ಕಾರಣವಾಗುವ ಕಳೆ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಏನೇ ಒಂದು ಅರಣ್ಯ ಕಿಚ್ಚು ಆದರೆ ಅದಕ್ಕೆ ಕಾರಣವಾಗುವ ಒಂದು ಕಳೆ ಇರುತ್ತೆ, ಅದು ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಲಂಟಾನ ಅಂತ. ಯಾವುದು ಅಂತ ಅಂದರೆ ಲಂಟಾನ. ನೆಕ್ಸ್ಟ್ ಒನ್ನು, ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನೀರಾವರಿ ವ್ಯವಸ್ಥೆಯು ಗರಿಷ್ಠ ನೀರು ಹರಿವ ಕಾಲುವೆ ಕ್ಷೇತ್ರವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ನೀರು ಅಂದರೆ ದೊಡ್ಡದಾದ ನದಿಯನ್ನು ಕೂಡ ಆಗುತ್ತೆ. ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವ ನದಿ ಯಾವುದು ಅಂತ ಅಂದರೆ ಕೃಷ್ಣ ಆಗುತ್ತೆ. ಸೊ ತುಂಬ ದೊಡ್ಡದಾಗಿ ಹರಿಯುವಂಥ ನದಿ ಕೂಡ ಕೃಷ್ಣನೇ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಆಪ್ಷನ್ 4 ಇಸ್ ರೈಟ್, ಕೃಷ್ಣ. 2018ನ ಕ್ವಶನ್ ಪೇಪರ್ ಆವಾಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಈ ಒಂದು 2 ಕ್ವಶನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ.
ವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ತಂಡವನ್ನು ಆಯ್ಕೆ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಬರುತ್ತಲ್ಲ, ಸೊ ಆ ಒಂದು ನ್ಯಾಯಾಲಯದ ನ್ಯಾಯಾಧೀಶರ ತಂಡವನ್ನು ಆಯ್ಕೆ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆಗಿರೋ ಆನ್ಸರು ಒಟ್ಟಾಗಿ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಇಬ್ಬರಿಗೂ ಈ ಒಂದು ಅವ್ರನ್ನ ಅಧಿಕಾರಿಗಳನ್ನ ನೇಮಕ ಮಾಡುವ ಅಧಿಕಾರ ಇದೆ. ಆಪ್ಷನ್ನು 2 ಇಸ್ ರೈಟು. ಒಟ್ಟಾಗಿ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಇಬ್ಬರಿಗೂ ಕೂಡ ಇದೆ. ನೆಕ್ಸ್ಟ್ ಒನ್ನು ಭಾರತೀಯ ಸಂವಿಧಾನದ 91ನೇ ತಿದ್ದುಪಡಿಯು ಏನು ಹೇಳುತ್ತೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಭಾರತೀಯ ಸಂವಿಧಾನದ 91ನೇ ತಿದ್ದುಪಡಿಯು ಏನು ಹೇಳುತ್ತೆ ಅಂತ ಇಲ್ಲಿ ಕ್ವಶನ್ಗೆ ಸೊ ಇದು 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ನ ನೋಡೋಣ. ಇತರೆ ಹಿಂದುಳಿದ ವರ್ಗಗಳಿಗೆ ನೇಮಕಾತಿಯಲ್ಲಿ 27% ಮೀಸಲಾತಿಯನ್ನು ಒದಗಿಸಿದೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ GSTಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೇಂದ್ರದಲ್ಲಿನ ಮಂತ್ರಿಮಂಡಲದ ಗಾತ್ರವನ್ನು ಲೋಕಸಭೆಯ 15% ಹಾಗೂ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ರಾಜ್ಯಗಳ ವಿಧಾನಸಭೆಯ 15% ಸದಸ್ಯರ ಸಂಖ್ಯೆಗೆ ಮೀರದಂತೆ ನಿರ್ಬಂಧಿಸುತ್ತದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಇಲ್ಲಿ ಭಾರತೀಯ ಸಂವಿಧಾನದ 91ನೇ ತಿದ್ದುಪಡಿಯು ಏನು ಹೇಳುತ್ತೆ ಅಂತ ಅಂದರೆ ಕೇಂದ್ರದಲ್ಲಿನ ಮಂತ್ರಿಮಂಡಲದ ಗಾತ್ರವನ್ನು ಲೋಕಸಭೆಯ 15% ಹಾಗೂ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ರಾಜ್ಯಗಳ ವಿಧಾನಸಭೆಯ 15% ಸದಸ್ಯರ ಸಂಖ್ಯೆಗೆ ಮೀರದಂತೆ ನಿರ್ಬಂಧಿಸುತ್ತದೆ. ಇದು ನೆಕ್ಸ್ಟ್ ಒನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ನೇರವಾಗಿ ಪ್ರವೇಶಿಸಿದ ಮೊದಲ ಮಹಿಳಾ ವಕೀಲರು ಯಾರು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಇಲ್ಲಿ ಮೊದಲ ಮಹಿಳಾ ವಕೀಲರು ಡೈರೆಕ್ಟ್ ಆಗಿ ಸರ್ವೋಚ್ಚ ನ್ಯಾಯಾಲಯವನ್ನು ನೇರವಾಗಿ ಪ್ರವೇಶಿಸಿದ ಮೊದಲ ಮಹಿಳಾ ವಕೀಲರು ಯಾರು ಅಂತ ತುಂಬಾ ಸಲ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊದಲು ಡೈರೆಕ್ಟ್ ಆಗಿ ವಕೀಲರಾಗಿ ಡೈರೆಕ್ಟ್ ಆಗಿ ನ್ಯಾಯಾಧೀಶರಾಗಿದ್ದು ಯಾರು ಅಂತ ಅಂದರೆ ಶ್ರೀಮತಿ ಇಂದು ಮಲ್ಹೋತ್ರಾ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ಶ್ರೀಮತಿ ಇಂದು ಮಲ್ಹೋತ್ರಾ. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ನೋಡೋಣ. ಸಮರ್ಥನೆ ಕೊಟ್ಟಿದ್ದಾರೆ. ಕಾವೇರಿ ಜಲ ವಿವಾದವು ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಇದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಏನು ಅಂತ ಅಂದರೆ ಈ ವಿವಾದವು 2011ರಲ್ಲಿ ಬಗೆಹರಿದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ನೋಡೋಣ. ಎಯು ಸರಿ ಆದರೆ ಆರ್ ಸುಳ್ಳು ಅಂತ ಕೊಟ್ಟಿದ್ದಾರೆ. ಕಾವೇರಿ ಜಲ ವಿವಾದವು ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಇದೆ, ಅದು ಕರೆಕ್ಟು. ಇವಾಗ ಅದ್ರ ಜೊತೆ ಪಾಂಡಿಚೇರಿನೂ ಪುದುಚೇರಿನೂ ಸಹ ಸೇರ್ಕೊಂಡಿದೆ ಕಾವೇರಿ ಜೊತೆ ಜಲ ವಿವಾದಕ್ಕೆ. ಸೊ ಅದೇ ರೀತಿ ಇದಕ್ಕೆ ಸಮರ್ಥನೆಗೆ ಕಾರಣ ಇದು ಸರಿಯಾಗಿಲ್ಲ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಎ ಸರಿಯಾಗಿದೆ, ಆದರೆ 6 ಅದಕ್ಕೆ ಸರಿಯಾದ ಕಾರಣ ಅಲ್ಲ. ನೆಕ್ಸ್ಟ್ ಒನ್ನು ಯಾವ ಉಷ್ಣತೆಯಲ್ಲಿ ಫ್ಯಾರನ್ಹೀಟ್ ಮತ್ತು ಸೆಲ್ಸಿಯಸ್ನ ಉಷ್ಣತಾ ಮಾಪಕ ಸ್ಕೇಲ್ಗಳು ಏಕೀಭವಿಸುತ್ತವೆ ಅಂತ ಇಲ್ಲಿ ಕ್ವಶನ್ಗೆ -40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಈ ಒಂದು ಫ್ಯಾರನ್ಹೀಟ್ ಮತ್ತು ಸೆಲ್ಸಿಯಸ್ನ ಉಷ್ಣತಾ ಮಾಪಕ ಸ್ಕೇಲ್ಗಳು ಏಕೀಭವಿಸುತ್ತವೆ. ಆಪ್ಷನ್ 2 ಇಸ್ ಕರೆಕ್ಟ್. -40 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಒನ್ನು ಹಸಿರುಮನೆ ಪರಿಣಾಮವನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕವಾಗಿದೆ. ಇದು ಭೂಮಿಯ ಮೇಲಿನ ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿದೆ. ಇದು ಭೂಮಂಡಲದ ತಾಪ ಏರಿಕೆಗೆ ಸಂಬಂಧಿಸಿಲ್ಲ. ಇದಕ್ಕೆ ಮಾನವನ ಚಟುವಟಿಕೆಯೇ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಹಸಿರುಮನೆ ಪರಿಣಾಮ ಯಾವ ಹೇಳಿಕೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಅಂದರೆ ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕವಾಗಿದೆ. ಯಾವುದು ಅಂತ ಅಂದರೆ ಹಸಿರುಮನೆ ಪರಿಣಾಮ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು ಜಿಯ ಗುರುತ್ವ ಸ್ಥಿರಾಂಕದ ಮೌಲ್ಯವು ಏನಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ಮಾತ್ರ ಎಲ್ಲ ಸ್ಥಳಗಳಲ್ಲಿಯೂ ಒಂದೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಗ್ರಹಗಳು ಮತ್ತು ಉಪಗ್ರಹಗಳಲ್ಲಿಯೂ ಒಂದೇ ಆಗಿರುತ್ತದೆ. ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ. ವಸ್ತುವಿನ ರಾಶಿಯೊಂದಿಗೆ ಅದು ಬಲ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಗುರುತ್ವ ಸ್ಥಿರಾಂಕದ ಮೌಲ್ಯವು ಏನಾಗುತ್ತೆ ಅಂತ ಅಂದರೆ ಎಲ್ಲ ಗ್ರಹಗಳು ಮತ್ತು ಉಪಗ್ರಹಗಳಲ್ಲಿಯೂ ಒಂದೇ ಆಗಿರುತ್ತದೆ. ಆಪ್ಷನ್ 2 ಇಸ್ ರೈಟು. ಚಂದ್ರನ ಮೇಲೆ ಲೋಲಕದ ಕಾಲಾವಧಿಯು ಏನಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಭೂಮಿಯ ಮೇಲಿದಕ್ಕಿಂತ ಅಧಿಕವಾಗಿರುತ್ತದೆ. ಚಂದ್ರನ ಮೇಲೆ ಲೋಲಕದ ಕಾಲಾವಧಿಯು ಭೂಮಿಯ ಮೇಲಿನದಕ್ಕಿಂತ ಅಧಿಕವಾಗಿರುತ್ತದೆ. ಆಪ್ಷನ್ 2 ಇಸ್ ರೈಟ್. ನೋಡಿ, ಮಳೆ ಹನಿಗಳು ಏಕೆ ಗೋಳಾಕಾರವಾಗಿರುತ್ತವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾಕೆ ಮಳೆ ಹನಿಗಳು ದುಂಡಾಗಿರುತ್ತವೆ ಅಂತ ನಮಗೂ ಸಹ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ ಆ ಸೈಂಟಿಫಿಕ್ ರೀಸನ್ ಏನು ಅಂತ ಅಂದರೆ ಆಪ್ಷನ್ 1 ಇಸ್ ಕರೆಕ್ಟು. ಇತರ ಜಾಮಿತಿಯ ಆಕಾರಕ್ಕಿಂತ ಅದು ಕನಿಷ್ಠ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ. ಸೊ ಅದಕ್ಕೋಸ್ಕರ ಮಳೆ ಹನಿಗಳು ಗೋಳಾಕಾರವಾಗಿರುತ್ತವೆ. ಆಪ್ಷನ್ 1 ಇಸ್ ರೈಟ್.
ಮಾತ್ರೆಗಳು ಅಥವಾ ಪುಡಿ ರೂಪದ ಔಷಧಿಗಳನ್ನಿಟ್ಟಿರುವ ಬಾಟಲಿಗಳಲ್ಲಿ ಸಿಲಿಕಾ ಜೆಲ್ಲನ್ನು ಉಳ್ಳ ಸಣ್ಣ ಚೀಲವೊಂದನ್ನು ಇಟ್ಟಿರುವುದು ಕಂಡುಬರುವುದು. ಏಕೆಂದರೆ ಸಿಲಿಕಾ ಜೆಲ್ ಅಂತ ಇದೆ. ಸೊ ಇವಾಗ ನಾವೊಂದು ಟ್ಯಾಬ್ಲೆಟ್ಸ್ ಶೀಟ್ ತಗೋತೀವಿ, ಅದರೊಳಗಡೆ ಒಂದು ಪುಡಿ ಥರ ಒಂದು ಪ್ಯಾಕೆಟ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಸೊ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅದನ್ನ ಇವಾಗ ಏನಕ್ಕೆ ಅಂತ ನಾನು ಇವಾಗ ತಿಳ್ಕೊತಾ ಇದ್ದೀನಿ. ಅದರಲ್ಲಿ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಆ ಒಂದು ಸಿಲಿಕಾ ಜೆಲ್ಲನ್ನು ಆ ಒಂದು ಏನೇ ಒಂದು ಪುಡಿ ರೂಪದ ಮಾತ್ರೆಗಳಲ್ಲಿ ಇಟ್ಟಿರ್ತಾರೆ. ಯಾಕೆ ಅಂತ ಅಂದರೆ ಅದು ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಆಪ್ಷನ್ 3 ಈಸ್ ರೈಟ್. ಇರುವೆಯು ಕಚ್ಚಿದಾಗ ಅವು ಈ ಕೆಳಗಿನ ಯಾವುಗಳನ್ನು ಇಂಜೆಕ್ಟ್ ಮಾಡುತ್ತವೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರು ಫೋರ್ಮಿಕ್ ಆಮ್ಲ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್, ಫೋರ್ಮಿಕ್ ಆಮ್ಲ. ನೆಕ್ಸ್ಟ್ ಸರ್ದಾರ್ ಸರೋವರ ಯೋಜನೆಯು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸರ್ದಾರ್ ಸರೋವರ ಅಂತ ಈ ಯೋಜನೆಯು ಯಾವ ಒಂದು ರಾಜ್ಯಗಳ ನಡುವೆ ಸಂಬಂಧಿಸಿದೆ ಅಂತ ಅಂದರೆ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ಈ ಒಂದು 4 ರಾಜ್ಯಗಳ ನಡುವೆ ಈ ಒಂದು ಸರ್ದಾರ್ ಸರೋವರ ಯೋಜನೆಯು ಸಂಬಂಧಿಸಿದೆ. ನೆಕ್ಸ್ಟ್ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುವುದು. ಇದು ಕರೆಕ್ಟು. ಪ್ರತಿ ವರ್ಷ ಆಗಸ್ಟ್ 29ನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟು ಮೇಜರ್ ಧ್ಯಾನ್ ಚಂದ್ ಹಾಕಿಯ ಮಾಂತ್ರಿಕ ಎಂದು ಪ್ರಸಿದ್ಧರಾದವರು. ಅವರ ಹುಟ್ಟುಹಬ್ಬದ ವಾರ್ಷಿಕೋತ್ಸವದ ಗುರ್ತಿಗಾಗಿ ಅದನ್ನು ಆಚರಿಸಲಾಗುತ್ತದೆ. ಅದು ಕೂಡ ಕರೆಕ್ಟು. ಪ್ರತಿ ವರ್ಷ ಆಗಸ್ಟ್ 29ನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದು ಯಾರ ಒಂದು ಹುಟ್ಟುಹಬ್ಬದ ನೆನಪು ಅಂತ ಅಂದರೆ ಮೇಜರ್ ಧ್ಯಾನ್ ಚಂದ್ ಅವರು ಹಾಕಿಯ ಮಾಂತ್ರಿಕ. ಅವರ ಒಂದು ಹುಟ್ಟುಹಬ್ಬದ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಸೆಲೆಬ್ರೇಟ್ ಮಾಡ್ತೀವಿ. ಇವೆರಡು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ಗಳು ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 2 ಆಗುತ್ತೆ. ಎ ಮತ್ತು ಬಿ ಎರಡೂ ಒಂದು ಆಪ್ಷನ್ಗಳು ಸರಿಯಾಗಿದೆ. ನೆಕ್ಸ್ಟ್ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರ ಅನುಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ. ಭಾರತಕ್ಕೆ ಫಸ್ಟು ಯಾರು ಬಂದರು ಅವ್ರನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ನಾನೊಂದು ಟ್ರಿಕ್ ಒಂದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ PDF ಅಂತ ಈ ಒಂದು ಟ್ರಿಕ್ನ ಇಟ್ಕೊಳ್ಳಿ. PDF ಅಂತ. ಸೊ ಪಿ ಅಂತ ಅಂದರೆ ಪೋರ್ಚುಗೀಸರು ಫಸ್ಟ್ ಬಂದಿದ್ರು, ಆಮೇಲೆ ಡಚ್ಚರು, ನೆಕ್ಸ್ಟ್ ಇಂಗ್ಲೀಷರು ಅಂದರೆ ಬ್ರಿಟಿಷರು, ಇ ಅಂತ ಅಂದರೆ, ಸೊ ಎಫ್ ಅಂತ ಅಂದರೆ ಫ್ರೆಂಚರು ಆಗುತ್ತೆ. ಈ ಒಂದು ಕೋಡ್ ವರ್ಡ್ನ ಇಟ್ಕೊಂಡ್ರೆ ನಮಗೆ ಭಾರತಕ್ಕೆ ಫಸ್ಟ್ ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಲಾಸ್ಟಿಗೆ ಯಾರು ಹೋಗಿದ್ರು ಅಂತ, ನಮ್ಮ ಭಾರತದಿಂದ ಲಾಸ್ಟಿಗೆ ಯಾರು ಹೋಗಿದ್ರು ಅಂತ ಕೂಡ ಕೇಳಿದರೆ ಅದು ಪಿ ಅಂದರೆ ಪೋರ್ಚುಗೀಸರು ಹಾಕ್ತಾರೆ. ಇಲ್ಲಿ ನಾನು ಈ ಒಂದು ಕೋಡ್ ವರ್ಡ್ನ ಇಟ್ಕೊಂಡಿರ್ತೀನಿ ಯಾವಾಗಲೂ. ನೀವು ಕೂಡ ಇಟ್ಕೊಳ್ಳಿ. PDF ಅಂತ. ಪಿ ಅಂತ ಅಂದರೆ ಪೋರ್ಚುಗೀಸರು ಫಸ್ಟು, ನೆಕ್ಸ್ಟು ಡಚ್ಚರು, ನೆಕ್ಸ್ಟು ಇಂಗ್ಲೀಷ್ ಅಥವಾ ಬ್ರಿಟಿಷರು, ನೆಕ್ಸ್ಟ್ ಫ್ರೆಂಚರು ಆಗುತ್ತೆ. ಆಪ್ಷನ್ ಕೊಟ್ಟಿರೋ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು CDBA. ಸಿ ಅಂತಂದರೆ ಪೋರ್ಚುಗೀಸು, ಡಿ ಅಂತಂದರೆ ಡಚ್ಚು, ಆಮೇಲೆ ಬ್ರಿಟಿಷು, ಆಮೇಲೆ ಫ್ರೆಂಚರು. ಇಲ್ಲಿ ಕರೆಂಟ್ ಅಫೇರ್ಸ್ದು ಒಂದು ಕ್ವಶನ್ ಇದೆ, ಸೊ ಸ್ಕಿಪ್ ಮಾಡ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ವಿರುದ್ಧವಾಗಿ ಅವಿಶ್ವಾಸ ಸೂಚನೆಯನ್ನು ಮಂಡಿಸಲಾರದಂತಹವರಲ್ಲಿ ಮೊದಲನೆಯ ಸಭಾಧ್ಯಕ್ಷರೆಂದರೆ ಯಾರು ಅಂತ ಕೊಟ್ಟಿದ್ದಾರೆ. ಸೊ ಯಾರು ಮೊದಲನವರು ಅಂತ ಅಂದರೆ GV ಮಾವಲಂಕರ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟು. ಇವರು ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾರದಂತಹವರಲ್ಲಿ ಮೊದಲನೆಯ ಸಭಾಧ್ಯಕ್ಷರಾಗಿರ್ತಾರೆ. ಯಾರು ಅಂತ ಅಂದರೆ GV ಮಾವಲಂಕರ್. ಕರ್ನಾಟಕದಲ್ಲಿ ಒಳನಾಡು ಜಲಮಾರ್ಗ ಸಾಗಣೆಯು ಅತ್ಯಂತ ಸೀಮಿತವಾಗಿರುವುದರ ಕಾರಣವೆಂದರೆ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ ಕರ್ನಾಟಕದ ಬಹುತೇಕ ನದಿಗಳು ಬಂಡೆಗಲ್ಲು ಪ್ರದೇಶಗಳಲ್ಲಿ ಮತ್ತು ಆಳವಿಲ್ಲದ ತಳಹಾಸಿಗೆಗಳಲ್ಲಿ ಹರಿಯುತ್ತವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆಪ್ಷನ್ನು ಬಿ, ಕ್ರಮೇಣ ನದಿಗಳಲ್ಲಿ ಹೂಳು ಹೆಚ್ಚಾಗುತ್ತಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರು 2 ಕೂಡ ಸರಿಯಾಗಿದೆ. ಕರ್ನಾಟಕದ ಬಹುತೇಕ ನದಿಗಳು ಬಂಡೆಗಲ್ಲು ಪ್ರದೇಶಗಳಲ್ಲಿ ಮತ್ತು ಆಳವಿಲ್ಲದ ಹಾಸಿಗೆಗಳಲ್ಲಿ ಹರಿಯುತ್ತವೆ, ಅದು ಕೂಡ ಕರೆಕ್ಟು. ಇವು ಜಾಸ್ತಿ ಈ ಒಂದು ನದಿಗಳಲ್ಲಿ ಹೂಳು ಸಹ ಹೆಚ್ಚಾಗಿರುತ್ತದೆ. ಸೊ ಇದಕ್ಕೆ ರೈಟ್ ಆನ್ಸರು ಬೋತ್ ಎ ಅಂಡ್ ಬಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಪಟ್ಟಿಯಲ್ಲಿ ನಮೂದಿಸಲಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿದೆ. ಹೇಗಾದರೂ ಈ ಅಧಿಕಾರವು ಏಕೈಕ ಎಂದಲ್ಲ ಅಂತ ಆಪ್ಷನ್ ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶೇಷ ಅಂತ ಅಂದರೆ ಉಳಿದ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರಚಿಸುವ ಅಧಿಕಾರವು ಸಂಸತ್ತಿಗೆ ವಿಹಿತವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಹೇಳಿಕೆ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಇದಕ್ಕೆ ಕರೆಕ್ಟು. ಶೇಷ ಅಂತ ಅಂದರೆ ಉಳಿದ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರಚಿಸುವ ಅಧಿಕಾರವು ಯಾರಿಗೆ ಇರುತ್ತದೆ ಅಂತ ಅಂದರೆ ಸಂಸತ್ತಿಗೆ ಇರುತ್ತದೆ. ಆಪ್ಷನ್ ಬಿ ಇಸ್ ರೈಟ್.
ನೆಕ್ಸ್ಟ್ ಒಂದು ರಾಜ್ಯದ ರಾಜ್ಯಪಾಲರ ಪ್ರಮಾಣ ವಚನವನ್ನು ಇವರು ಕೈಗೊಳ್ಳುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಭಾರತದ ಮುಖ್ಯ ನ್ಯಾಯಾಧೀಶರುಗಳು, ರಾಷ್ಟ್ರಾಧ್ಯಕ್ಷರು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ವಿಧಾನಸಭೆಯ ಸಭಾಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ರಾಜ್ಯದ ರಾಜ್ಯಪಾಲರ ಪ್ರಮಾಣ ವಚನವನ್ನು ಯಾರು ಕೈಗೊಳ್ಳುತ್ತಾರೆ ಅಂತ ಅಂದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಆಗ್ತಾರೆ. ಆಪ್ಷನ್ 3 ಇಸ್ ರೈಟು. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಭಾರತದ ಅಧ್ಯಕ್ಷರನ್ನು ಚುನಾಯಿಸುವ ಮತದಾರರ ಗಣವು ಇವರನ್ನೊಳಗೊಂಡಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾರನ್ನ ಅಂತ ನೋಡೋದಾದ್ರೆ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪುದುಚೇರಿಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ನಾವು ಐಡೆಂಟಿಫೈ ಮಾಡೋದಾದ್ರೆ ಎಲ್ಲದೂ ಕೂಡ ಸರಿ. ಈ ಭಾರತದ ಅಧ್ಯಕ್ಷರು ಅಂತ ಅಂದರೆ ನಮ್ಮ ರಾಷ್ಟ್ರಾಧ್ಯಕ್ಷರು, ಅವ್ರನ್ನ ಯಾವ ಒಂದು ಸದನದ ಸದಸ್ಯರು ಒಳಗೊಂಡಿರುತ್ತಾರೆ ಅಂದರೆ ಚುನಾಯಿಸಲು ಅಂತ ಇಲ್ಲಿ ಕ್ವಶನ್ಗೆ 2-3 ಆಪ್ಷನ್ನು ಕರೆಕ್ಟ್ ಆಗಿರುತ್ತೆ. ಆಪ್ಷನ್ A, B, C ಎಲ್ಲದು ಕರೆಕ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ 1905ರಲ್ಲಿ ಮಾಡಲಾದ ಬಂಗಾಳದ ವಿಭಜನೆಯು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋಣ. 1911ರಲ್ಲಿ ದೆಹಲಿ ದರ್ಬಾರ್ನಲ್ಲಿ ರಾಜನ ಘೋಷಣೆಯಿಂದ ಅನುರ್ಜಿತಗೊಂಡಿತ್ತು. ಸೊ ಕರೆಕ್ಟು 1911ರಲ್ಲಿ ದೆಹಲಿಗೆ ಈ ಒಂದು ರಾಜಧಾನಿ ವರ್ಗಾವಣೆ ಆಗುತ್ತೆ. ಯಾವ ವರ್ಷದಲ್ಲಿ ಅಂತ ಅಂದರೆ 1911ರಲ್ಲಿ. ನೆಕ್ಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ಮುಂದುವರಿಯಿತು ಅಂತ ಕೊಟ್ಟಿದ್ದಾರೆ. ಮಾರ್ಲೆ ಮಿಂಟೋ ಸುಧಾರಣೆಗಳ ಫಲಿತಾಂಶದಿಂದಾಗಿ ಅನುರ್ಜಿತವಾಯಿತು ಅಂತ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ ದೆಹಲಿ ಇದು ರಾಜಧಾನಿ ಆಗಿದ್ದು ಮಾರ್ಲೆ ಮಿಂಟೋ ಸುಧಾರಣೆಗಳ ಫಲಿತಾಂಶದಿಂದಾಗಿ ಅನುರ್ಜಿತವಾಯಿತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ವದೇಶಿ ಚಳುವಳಿಯ ಕಾರಣದಿಂದ 1908ರಲ್ಲಿ ರದ್ದಾಯಿತು ಅಂತ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಂತ ಅಂದರೆ 1905ರಲ್ಲಿ ಮಾಡಲಾದ ಬಂಗಾಳದ ವಿಭಜನೆಯು 1911ರಲ್ಲಿ ದೆಹಲಿ ದರ್ಬಾರ್ನಲ್ಲಿ ರಾಜನ ಘೋಷಣೆಯಿಂದ ಅನುರ್ಜಿತಗೊಂಡಿತು. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ RBIನ ಲೆಕ್ಕಾಚಾರದ ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ RBI ಒಂದು ವರ್ಷವನ್ನು ಯಾವ ಒಂದು ತಿಂಗಳಿನಿಂದ ಯಾವ ಒಂದು ತಿಂಗಳಿಗೆ ಒಂದು ವರ್ಷ ಅಂತ ಲೆಕ್ಕಾಚಾರ ಮಾಡುತ್ತೆ ಅಂತ ಅಂದರೆ RBI ಪ್ರಕಾರ ಏಪ್ರಿಲಿಂದ ಮಾರ್ಚು, ಜನವರಿಯಿಂದ ಡಿಸೆಂಬರ್, ಜುಲೈಯಿಂದ ಜೂನು, ನೆಕ್ಸ್ಟು ಅಕ್ಟೋಬರಿಂದ ಸೆಪ್ಟೆಂಬರ್ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲೆಕ್ಕಾಚಾರದ ವರ್ಷ RBIನ ಲೆಕ್ಕಾಚಾರದ ವರ್ಷ ಯಾವುದು ಅಂತ ಅಂದರೆ ಜುಲೈನಿಂದ ಜೂನ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟು. ಜುಲೈಯಿಂದ ಜೂನ್. ಈ ಕೆಳಗಿನವುಗಳಲ್ಲಿ ಯಾರು ಬಾದಾಮಿಯ ಕೋಟೆಯನ್ನು ನಿರ್ಮಿಸಿದರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಬಾದಾಮಿಯ ಕೋಟೆಯನ್ನು ಕಟ್ಟಿದವರು ಯಾರು ಅಂತ ಅಂದರೆ 1ನೇ ಪುಲಿಕೇಶಿ. ಆಪ್ಷನ್ 1 ಇಸ್ ರೈಟ್. 1ನೇ ಪುಲಿಕೇಶಿ. ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಮಕ್ಕಳ ಪರವಾದ ಅಭಿವೃದ್ಧಿ ಸೇವೆಗಳ ದಕ್ಷತೆಯನ್ನು ಸುಧಾರಿಸುವ ಮತ್ತು ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿರುವ ಭಾರತ ಸರ್ಕಾರದ ಆಂದೋಲನವಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಆಪ್ಷನ್ 1 ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋದು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಕೇಳಿದ್ದಾರೆ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಯಾವ ಒಂದು ಟೈಮಲ್ಲಿ ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಮತ್ತು ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಆಗುತ್ತೆ ಅಂತ ಇಲ್ಲಿ ನೋಡೋದಾದರೆ ಕರ್ಕಾಟಕ ಸಂಕ್ರಾಂತಿ ಬಂದ್ಬಿಟ್ಟು ಕರೆಕ್ಟು ಜೂನ್ 21 ಕರೆಕ್ಟ್ ಆಗಿದೆ. ಆಪ್ಷನ್ 1 ಕರೆಕ್ಟು ಅದಕ್ಕೆ. ನೆಕ್ಸ್ಟ್ ಮಕರ ಸಂಕ್ರಾಂತಿ ಬಂದ್ಬಿಟ್ಟು ಡಿಸೆಂಬರ್ 22 ಆಗುತ್ತೆ. ಮಕರ ಸಂಕ್ರಾಂತಿ ಡಿಸೆಂಬರ್ 22. ಮೇಷ ಸಂಕ್ರಾಂತಿ ಬಂದ್ಬಿಟ್ಟು ಮಾರ್ಚ್ 21. ನೆಕ್ಸ್ಟ್ ತುಲಾ ಸಂಕ್ರಾಂತಿ ಬಂದ್ಬಿಟ್ಟು ಸೆಪ್ಟೆಂಬರ್ 23 ಆಗುತ್ತೆ. ನೋಡಿ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಇನ್ನೊಂದ್ಸಲ. ನೆಕ್ಸ್ಟ್ ಕಣ್ಣು, ಐ, ರೌ, ಟುನಾ ಎಂದರೇನು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದೊಂದು ಭಾರತೀಯ ಮೊದಲ ನೀರೊಳಗಿನ ರೋಬೋಟಿಕ್ ಡ್ರೋನ್ ಆಗುತ್ತೆ. ಯಾವುದು ಅಂತ ಅಂದರೆ ಕಣ್ಣು ಅನ್ನೋದು ಐ, ರೌ, ಟುನಾ ಅದೊಂದು ಭಾರತೀಯ ಮೊದಲ ನೀರೊಳಗಿನ ರೋಬೋಟಿಕ್ ಡ್ರೋನ್. ಎಲ್ಲ ಕೂಡ 2008 ಕರೆಂಟ್ ಅಫೇರ್ಸು. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಈ ಸೈಡ್ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ಪೇಪರ್ ಇದು ಪ್ರತಿಯೊಂದನ್ನು ಗ್ರೂಪ್ ಸಿ ರಿಲೇಟೆಡ್ ಕ್ವಶನ್ಸು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. KPSC ಅವರು ಏನು ಒಂದು ಎಕ್ಸಾಮ್ಸ್ನ ಪ್ರಿಪೇರ್ ಮಾಡ್ತಾರೆ ಅಂದರೆ ಕಂಡಕ್ಟ್ ಮಾಡ್ತಾರೆ, ಅವ್ರಿಗೆ ಈ ಅವಾರ್ಡ್ ಕ್ವಶನ್ ಪೇಪರಲ್ಲಿ ಏನಿರುತ್ತೆ ಆ್ಯಸ್ ಇಟ್ ಈಸ್ ಅದನ್ನೇ ಕೊಡೋ ಚಾನ್ಸಸ್ ಇದೆ. ಆ ಒಂದು ಕ್ವಶನ್ಸ್ನ ಕೊಡೋ ಚಾನ್ಸಸ್ ಇದೆ. ಸೊ ಹಂಗಾಗಿ ನಾನು ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ಒಂದು ಕ್ವಶನ್ ಪೇಪರು ಯೂಸ್ ಆಗುತ್ತೆ PDO ಎಕ್ಸಾಮ್ಸ್ಗೆ ಅಂತ ಹೇಳ್ತಾ, ಇಲ್ಲಿ ನೋಡಿ ಈ ಕೆಳಗಿನವುಗಳಲ್ಲಿ ಐನ್ಸ್ಟೈನ್ನ ಸಂಶೋಧನೆಗಳ್ಯಾವ್ಯಾವು ಅಂತ ಕೊಟ್ಟಿದ್ದಾರೆ. ಐನ್ಸ್ಟೈನ್ದ ಅವರು ಸಂಶೋಧನೆ ಯಾವ್ಯಾವುದು ಅಂತ ಕೇಳ್ಕೊಟ್ಟಿದ್ದಾರೆ. ಐನ್ಸ್ಟೈನ್ದು ಯಾವುದ್ಯಾವುದು ಸಂಶೋಧನೆ ಅಂತ ಅಂದರೆ ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷತಾ ಸಿದ್ಧಾಂತ. ಇವು ಐನ್ಸ್ಟೈನ್ನ ಸಂಶೋಧನೆಗಳಾಗಿವೆ.
ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸಂಸ್ಥೆ ಕೊಟ್ಟಿದ್ದಾರೆ ಈ ಸೈಡು, ಅದು ಯಾವ ಪ್ಲೇಸಲ್ಲಿ ಇದೆ ಅಂತ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ, ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ. ಇದು ಯಾವ್ಯಾವ ಪ್ಲೇಸಲ್ಲಿ ಇದೆ ಅಂತ ನಾವು ನೋಡೋದಾದರೆ, ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬಂದ್ಬಿಟ್ಟು ಬೆಂಗಳೂರು, ನಮ್ಮ ಬೆಂಗಳೂರಿನಲ್ಲಿದೆ. ಆಸ್ಟ್ರೋಫಿಸಿಕ್ಸ್ ಅನ್ನೋದು ಎಲ್ಲಿದೆ ಅಂತ ಅಂದರೆ ಬೆಂಗಳೂರಿನಲ್ಲಿದೆ. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಅಂದರೆ ಕಾನ್ಪುರದಲ್ಲಿದೆ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಲಕ್ನೋದಲ್ಲಿದೆ. ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಹ್ಯಾಡರಲ್ಲಿದೆ. ಸೊ ಮ್ಯಾಚ್ ಮಾಡಿದ್ದೀರಿ, ನೀವು ಇನ್ನೊಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ನೋಡಿ, ಹೊಂದುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದ್ರ ಕೊಟ್ಟಿರೋ ಒಂದು 3 ಕ್ವಶನ್ಗಳಲ್ಲಿ ಯಾವುದು ಹೊಂದಿಕೆ ಆಗೋದಿಲ್ಲ ಅಂತ ನಾವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೌರ್ಯ ದೊರೆಗಳು ಮತ್ತು ಆ ಒಂದು ದೊರೆಗಳ ಸಾಮ್ರಾಜ್ಯಕ್ಕೆ ಯಾತ್ರಿಕರು ಯಾರ್ಯಾರು ಬಂದಿದ್ರು ಅಂತ ನಾವು ಹೇಳೋದಾದರೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತಾನಿಸ್ ಭೇಟಿ ಕೊಟ್ಟಿದ್ರು, ಇದು ಕರೆಕ್ಟ್ ಆಗಿದೆ. ಸೊ ಬಿಂದುಸಾರನ ಆಸ್ಥಾನಕ್ಕೆ ಡೈಮಾಕಸ್ ಬಂದಿದ್ರು, ಅದು ಕೂಡ ಕರೆಕ್ಟ್ ಆಗಿದೆ. ಹರ್ಷವರ್ಧನನ ಆಸ್ಥಾನಕ್ಕೆ ಯುವನ್ಸಾಂಗ್ ಚೀನಿ ಯಾತ್ರಿಕ ಬಂದಿದ್ರು, ಅದು ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಕೇಳಿರೋದು ಹೊಂದುವುದಿಲ್ಲ ಅಂತ ಇದೆ. ಇದು ಕೊಟ್ಟಿರೋ ಆಪ್ಷನ್ಗಳಲ್ಲಿ ಮೇಲಿನ ಯಾವುದೂ ಅಲ್ಲ ಆಗುತ್ತೆ, ಏಕೆಂತಂದರೆ ಇವೆಲ್ಲ ಸಹ ಕರೆಕ್ಟ್ ಆಗಿದೆ. ಇಲ್ಲಿ ಹೊಂದುವುದಿಲ್ಲ ಅಂತ ಕೇಳಿರೋದ್ರಿಂದ ಯಾವುದೂ ಇಲ್ಲ, ಯಾವುದೂ ಆಗಲ್ಲ ಅಂತ ಬರಿಬೇಕಾಗುತ್ತೆ. ಕೆಳಗಿನವುಗಳಲ್ಲಿ ಯಾವ ಪಾಲದೊರೆಯು ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ವಿಕ್ರಮಶೀಲ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಅಂದರೆ ಧರ್ಮಪಾಲ ಆಗುತ್ತೆ. ಇವರು ಬಂದ್ಬಿಟ್ಟು ಪಾಲದೊರೆ. ಮೇಲೆ ನಾದಿರ್ ಶಾ ಆಕ್ರಮಣ ಮಾಡಿದಾಗ ದೆಹಲಿಯಲ್ಲಿ ಆಳುತ್ತಿದ್ದ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತದ ಮೇಲೆ ನಾದಿರ್ ಶಾ ಆಕ್ರಮಣ ಮಾಡಿದಾಗ ದೆಹಲಿ ಸುಲ್ತಾನದಲ್ಲಿ ದೆಹಲಿಯಲ್ಲಿ ಆಳುತ್ತಿದ್ದ ದೊರೆ ಯಾರು ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮೊಹಮ್ಮದ್ ಶಾ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ಮೊಹಮ್ಮದ್ ಶಾ. ಒಂದು ನೀರನ್ನುಳ್ಳ ಗಾಜಿನ ಲೋಟದ ಅಡಿಯಿಂದ ನೀರನ್ನು ಚೆಲ್ಲದಂತೆ ಒಂದು ಕಾಗದದ ಹಾಳೆಯನ್ನು ಶೀಘ್ರವಾಗಿ ಎಳೆಯಲಾಗಿದೆ. ಈ ವಿದ್ಯಮಾನವು ವಿವರಿಸುವುದು ಏನನ್ನಂತ ಕೊಟ್ಟಿದ್ದಾರೆ. ನಾವು ಗ್ಲಾಸ್ ಒಳಗಡೆ ನೀರು ತುಂಬಿಟ್ಟಿರ್ತೀವಿ, ಆ ಗ್ಲಾಸಿನ ಮೇಲೆ ಒಂದು ಕಾಗದನ ಇಟ್ಟಿದ್ರೆ ಅದನ್ನ ರಪ್ಪ ಅಂತ ಹೇಳಿದಾಗ ಒಂದು ಹನಿನೂ ಕೂಡ ನೀರು ಚೆಲ್ಲಬಾರ್ದು. ಆ ಒಂದು ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ ಅಂತ ಅಂದರೆ ಜಡತ್ವ ಅಂತೀವಿ. ಆಪ್ಷನ್ 3 ಇಸ್ ರೈಟ್, ಜಡತ್ವ. ನೆಕ್ಸ್ಟ್ ಒನ್ನು, ಪ್ರತಿ ವರ್ಷವೂ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಇಂಜಿನಿಯರ್ಗಳ ದಿನವನ್ನು ಆಚರಿಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಎಸ್ ಡೇ ಯಾವತ್ತು ಅಂತ ಅಂದರೆ ಸೆಪ್ಟೆಂಬರ್ 15 ಆಗುತ್ತೆ. ಸೊ ಆಪ್ಷನ್ 1 ಇಸ್ ರೈಟ್, ಸೆಪ್ಟೆಂಬರ್ 15. ನೆಕ್ಸ್ಟ್ ಒನ್ನು, ನುವಾಕಾಯ್ ಎಂದರೇನು ಅಂತ ಕೊಟ್ಟಿದ್ದಾರೆ. ಈ ಕಡೆ ಸೈಡ್ ಇರೋದು ಕರೆಂಟ್ ಅಫೇರ್ಸು, ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ನುವಾಕಾಯ್ ಎಂದರೇನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಒಡಿಸ್ಸಾದ ಕೃಷಿ ಉತ್ಸವ, ಕೇರಳದ ದೋಣಿ ಉತ್ಸವ, ನಾಗಾಲ್ಯಾಂಡ್ನ ನೃತ್ಯ ಉತ್ಸವ, ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಮೀನು ಉತ್ಸವ ಅಂತ ಇದೆ. ಇದೊಂದು ಒಡಿಶಾದ ಕೃಷಿಯಲ್ಲಿ ಮಾಡುವಂಥ ಒಂದು ಉತ್ಸವ ಆಗುತ್ತೆ. ಆಪ್ಷನ್ 1 ಇಸ್ ರೈಟು, ಒಡಿಶಾದ ಕೃಷಿ ಉತ್ಸವ. ನಾನು ಯಾವ್ಯಾವ ರಾಜ್ಯದಲ್ಲಿ ಯಾವ ಒಂದು ಉತ್ಸವಗಳನ್ನ ಮಾಡ್ತಾರೆ ಅಂತ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನಿಮಗೆ ಹಾಕ್ತೀನಿ. ಸೊ ಯಾರೆಲ್ಲ ಆ ಒಂದು ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಉತ್ಸವಗಳ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು GK ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.